ಗಣೇಶ ಶಾರದಾ ಗುರುಭ್ಯೋ ನಮಃ. ಸುಬೋಧ ಚಾನೆಲ್ನ ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು. ನಾವು ಈ ದಿನ ನೋಡ್ರಿ ಶ್ರೀಚಕ್ರದ ಬಗ್ಗೆ ಒಂದು ಕೇಳಬೇಕು ಅಂತ ಎಲ್ಲಾ ಪ್ರೇಕ್ಷಕರು ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಪ್ರಶ್ನೋತ್ತರ ವಿವರವಾಗಿ ನಾವು ಈ ವಿಷಯವನ್ನು ತಗೊಂಡು ಹೇಳ್ತಾ ಇದ್ದೀವಿ. ಶ್ರೀಚಕ್ರ ತೋರಿಸ್ತಾ ಇದ್ದೀನಿ. ಧನ್ಯವಾದಗಳು ಅಂಬುಜಾ ಜೋಶಿ ಅವರೇ. ನಮಸ್ತೆ. ಇವತ್ತು ನಮ್ಗೆ ಸ್ವಲ್ಪ ಶ್ರೀಚಕ್ರದ ಬಗ್ಗೆ ತಿಳಿಸ್ಕೊಡ್ರಿ. ಈಗ ಶ್ರಾವಣ ಮಾಸ ಮತ್ತೆ ಚಾತುರ್ಮಾಸ ಬಂದಿದ್ದಕ್ಕೆ ಎಲ್ಲಾರು ಕೇಳಿಗತ್ತಾರೆ. ನಾವು ಎಲ್ಲ ದೇವಿ ದೇವಸ್ಥಾನಕ್ಕ ಶಕ್ತಿಪೀಠಕ್ಕ ಹೋದಾಗ ಶ್ರೀಚಕ್ರ ನೋಡಿರ್ತೀವಿ. ಲೈಕ್ ಮಹಾಲಕ್ಷ್ಮಿ, ಕೊಲ್ಲಾಪುರ ಮಹಾಲಕ್ಷ್ಮಿ ದೇವಸ್ಥಾನ, ಮೂಕಾಂಬಿಕಾ ದೇವಸ್ಥಾನ, ಮಧುರೈ ಮೀನಾಕ್ಷಿ ದೇವಸ್ಥಾನ ಎಲ್ಲ ಕಡೆನೂ ನೋಡಿವಿ. ಹಂಗಾದ್ರೆ ಇದು ಯಾವ ದೇವತೆ ಅಂತ ಸ್ವಲ್ಪ ಕನ್ಫ್ಯೂಷನ್. ಲಕ್ಷ್ಮಿನ, ಸರಸ್ವತಿನ, ಪಾರ್ವತಿನ, ಯಾವ ದೇವತೆ ಅಂತ ಸ್ವಲ್ಪ ಕನ್ಫ್ಯೂಷನ್ ಶ್ರೀಚಕ್ರ ಅಂದ್ರೆ. ಎಲ್ಲಾ ಜನರಿಗೂ ಇದೊಂದು ಸಂದೇಹ ಬಂದಿರೋದ್ರಿಂದ ಕೇಳ್ತಾ ಇದ್ದಾರೆ ನಮ್ಮ ಪ್ರೇಕ್ಷಕರು. ಅದ್ರ ಬಗ್ಗೆ ನಮಗೆ ಯಥಾಮತಿ ಯಥಾಶಕ್ತಿ ನಾನು ಗುರುಗಳು ನುಡಿಸ್ದಂಗೆ ನಾನು ತಮಗೆ ಇದ್ರ ಬಗ್ಗೆ ಶ್ರೀಚಕ್ರದ ಬಗ್ಗೆ ಒಂದೆರಡು ಮಾಹಿತಿ ತಿಳಿಸೋಣ ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಈ ಶ್ರೀಚಕ್ರ ಅಂತಂದ್ರೆ ನೋಡ್ರಿ, ದೇವಿ ದೇವಸ್ಥಾನದೊಳಗೆ ಎಲ್ಲಾ ಕಡೆಗೂ ಹಾಕಿರ್ತಾರೆ. ಅದು ಶ್ರೀಚಕ್ರ ಅಂದ್ರೆ ದೇವಿದ ಒಂದು ಸಂಕೇತ. ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದು ದೇವಿನ ಅಷ್ಟೇ ನೋಡಿ ಬಂದ್ಬಿಡ್ತೀವಿ. ಸೈಡಿಗೆ ಶ್ರೀಚಕ್ರ ಇರ್ತದ, ನೀವು ನೋಡಿರ್ಬೇಕಾರೆ. ಅಲ್ಲಿ ಪುರೋಹಿತರನ್ನ ಕೇಳಿದ್ರೆ ಅವರು ಸಹ ಅದ್ರ ಬಗ್ಗೆ ಹೇಳ್ತಾರ. ಯಾರು ಅದ್ರ ಬಗ್ಗೆ ಅಷ್ಟು ಕೇಳಲಿಕ್ಕೂ ಟೈಮ್ ಇರಂಗಿಲ್ಲ, ಹೇಳಲಿಕ್ಕೂ ಬರ. ಅದಕ್ಕೆ ಇವತ್ತಿನ ಈ ವಿಷಯ ತಗೊಂಡು ಶ್ರೀಚಕ್ರದ ಬಗ್ಗೆ ನಾವು ಹೇಳ್ತಾ ಇದ್ದೀವಿ. ಅಂದ್ರೆ ಇದು ಒಂದು ಅದೇ ಲಕ್ಷ್ಮೀನೇ ಸರಸ್ವತಿನೇ ಅಂತಲ್ಲ, ಆದಿಶಕ್ತಿ. ಇದು ನಾನು ಅದ್ರ ಬಗ್ಗೆ ಹೇಳ್ತೇನೆ ಮುಂದೆ ಏನನ್ನೋದನ್ನ ಹೇಳ್ತೇನೆ. ಅದು ಯಾಕೆ ಆದಿಶಕ್ತಿ ಆಗ್ತಾಳಕಿ ಅಂತ ಹೇಳಿ. ಇದು ಹೆಂಗ ರಚನೆ ಆಯ್ತು ಶ್ರೀಚಕ್ರ? ಶ್ರೀಚಕ್ರವನ್ನು ಆದಿಶಂಕರಾಚಾರ್ಯರು ರಚನೆ ಮಾಡಿದ್ರು. ಸೊ ಅವರೇ ಅಂದ್ರೆ ಪರಶಿವನ ಅವತಾರ ಆಗಿರ್ತಾರ ಅವರು. ಶ್ರೀಮದ್ ಭಗವತ್ಪಾದ ಶಂಕರಾಚಾರ್ಯರು ಶಂಕರರ ಅವತಾರವಾಗಿಯೇ ಇದನ್ನ ಮಾಡ್ಯಾರ. ಅಂದ್ರ ನೋಡ್ರಿ, ಆದಿಶಂಕರಾಚಾರ್ಯರು ಶಂಕರ ಅವತಾರ ಅಂತ ಯಾಕಂತಂದ್ರ ಪರಮಶಿವನೇ ಹೇಳ್ಯಾನ, ನೀ ನನ್ನ ಅಂಶದಿಂದಲೇ ಬಂದಿದಿ, ನೀನೇ ಈ ಜಗತ್ ಕಲ್ಯಾಣವನ್ನು ಮಾಡು ಅಂತ ಹೇಳಿ ಶ್ರೀಚಕ್ರದ ಒಂದು ರಚನೆಯನ್ನು ಅವ್ರಿಗೆ ಮಾಡಿಕೊಟ್ಟಾರ. ಬಹಳ ಬಹಳ ಚೆನ್ನಾಗಿದೆ. ನಮಗೆ ಪೂರ್ತಿ ಇದ್ರ ಬಗ್ಗೆ ವಿವರವಾಗಿ ತಿಳಿಸ್ಕೊಡ್ರಿ. ಆಯ್ತು, ಯಥಾಮತಿ ಯಥಾಶಕ್ತಿ ನಾನು ಹೇಳಲಿಕ್ಕೆ ಶುರು ಮಾಡ್ತೇನೆ. ಈಗ ಶ್ರೀಚಕ್ರ ಅತ್ಯಂತ ಮಹತ್ವ ಉಳ್ಳಾಗಿದೆ ನೋಡ್ರಿ. ಅದು ಶ್ರೀ ವಿದ್ಯಾ ಅಂತ ಉಪಾಸಕರು ಬಹಳ ಅದನ್ನ ಇಟ್ಕೊಂಡು ಪೂಜೆ ಮಾಡ್ತಾರೆ. ದೇವಿ ಆರಾಧಕರೇ ಅವರು. ದೇವಿಯ ಒಂದು ಉಪಾಸನೆನೇ ಶ್ರೀಚಕ್ರದ ಉಪಾಸನೆ ಆಗ್ತದೆ. ಏನ್ ಹಂಗಾರ ಅದನ್ನ ಮುಖ್ಯವಾಗಿ ಶಂಕರ ಭಗವತ್ಪಾದ ರಚನೆ ಮಾಡ್ಯಾರ. ತಮ್ಮ ಈಗ ಶ್ರೀ ದೇವಿಯನ್ನು ಉಪಾಸನೆ ಮಾಡ್ತಾ ಇದ್ರು. ಮಧುರೆ ಅವ್ರು ಏನ್ ಮಾಡಿದ್ರಂದ್ರ, ದೇವಿ ಭಗವತಿ ಏನಿದ್ದಾಳಲ್ಲ ಜಗದಂಬಿಕೆ, ಎಲ್ಲ ರಾಕ್ಷಸರ ಸಂಹಾರ ಮಾಡಿ ತಾಮಸ ವೃತ್ತಿ ಒಳಗ ಆಗ್ಬಿಟ್ಟಿದ್ಲು. ತಾಮಸ ವೃತ್ತಿಯನ್ನ ಹೆಂಗಪ್ಪ ಹೋಗ್ಲಾಡಿಸ್ಬೇಕು ಅಂತ ಪರಶುವನಿಗೆ ಒಂದು ಸಂದೇಹ ಉಂಟಾತು. ಆಕೆ ಅರ್ಧಾಂಗಿನೇ ಇರ್ತಾಳಲ್ಲ, ಅವ ಹೊರಗ್ ಪ್ರಕಟ ಆಗಿ ಅದನ್ನ ಮಾಡೋ ಸ್ವಲ್ಪ ಕಷ್ಟ ಆಯ್ತು ಅಂತ ಶಂಕರನ ಅವತಾರ ಆಗಿ ಇದನ್ನ ಮಾಡ್ಲಿ ಅಂತ ಹೇಳಿ ಈ ಕಾರ್ಯವನ್ನು ಅವನಿಗೋಸ್ಕರ ಹಚ್ಚಿದ್ದಾರೆ. ಏನಂದ್ರೆ ದೇವಿ ನೋಡ್ರಿ ಉಗ್ರ ರೂಪ ತಾಳ್ಬಿಟ್ಟಿರ್ತಾಳೆ. ಭಯಂಕರ. ಈಗ ಒಂದು ಅದ್ರ ಆವೇಗ ಎಷ್ಟೇ ಶಾಂತ ಮಾಡಿದ್ರು, ದೇವತೆಗಳು ಸ್ತುತಿ ಮಾಡಿದ್ರು ಎಲ್ಲ ಶಾಂತ ಆಗೊಂದ್ರು. ದುರ್ಗಾ ಸ್ತುತಿ ಒಳಗೆ ಬರ್ತದ, ನವರಾತ್ರಿ ಒಳಗ ಚಂಡಿಕಾ ಪಾರಾಯಣ ಮಾಡಿದ್ರೊಳಗೆಲ್ಲ ಬರ್ತದ. ಅದ್ರೊಳಗ ಶುಂಭ ನಿಶುಂಭರನ್ನ ಸಂಹಾರ ಮಾಡಿದ್ರು, ಮಧುಕೈಟಭರ ಸಂಹಾರ, ಅವ್ರನ್ನೆಲ್ಲ ದೊಡ್ಡ 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 ರಾಕ್ಷಸನ ಸಂಹಾರ ಮಾಡ್ಬೇಕಾರೆ ಆಕಿ ಅಂತ ಒಂದು ಕೋಪಿಷ್ಟಳಾಗೆ ಮಾಡ್ಬೇಕಾಗ್ತದೆ. ಶಾಂತ ಸ್ವಭಾವದ ಮಾಡ್ಲಿಕ್ಕೆ ಬರೋದಿಲ್ಲ. ಅದಕ್ಕೆ ತಾಮಸ ವೃತ್ತಿ ಆಗಿ ಆಕೆ ಅತ್ಯಂತ ಉಗ್ರ ರೂಪ ತಾಳ್ಬಿಡ್ತಾಳ. ಉಗ್ರ ರೂಪ ತಾಳಿದ ಕೂಡ ಆಕೆ ಏನ್ ಮಾಡ್ತಾಳ, ಸಂಹಾರ ಆಗ್ತದೆ. ಜಗತ್ತಿನ ಕಲ್ಯಾಣಕ್ಕೋಸ್ಕರ ಸಂಹಾರ ಆಗ್ತದೆ. ಯಾರು ರಾಕ್ಷಸರ ಸಂಹಾರ ಮಾಡಿದ ಕೂಡ ಆಕೆನ ಶಾಂತ ಮಾಡ್ತಾರ. ಶಾಂತ ಮಾಡಿದ್ರು ಆಕೆ ಉಗ್ರ ಒಂದು ಇದು ಹೋಗಿರಂಗಿಲ್ಲ, ಇನ್ನು ಪೂರ್ತಿ ಹೋಗಿರಂಗಿಲ್ಲ. ಅದಕ್ಕೆ ಏನ್ ಮಾಡ್ತಿರ್ತಾಳ, ಒಂದು ಬಲಿ ತಗೋತಾ ಇರ್ತಾಳ. ತಾಮಸ ವೃತ್ತಿ ಇರೋದ್ರಿಂದ ಒಂದು ಆಕೆಗೆ ಶಾಂತ ಮಾಡ್ಲಿಕ್ಕೆ ಒಂದೊಂದು ಬಲಿ ಪ್ರಾಣಿಗಳ ಬಲಿ ಕೊಡ್ಬೇಕಾಗ್ತಿರ್ತಿತ್ತು. ಅಂತದನ್ನ ಹೆಂಗ್ ಮಾಡಬೇಕು ಇದನ್ನ ಅಂತ ಹೇಳಿ ಒಂದು ಆದಿಶಂಕರಾಚಾರ್ಯರು ಸನ್ಯಾಸ ಸ್ವೀಕಾರ ಮಾಡಿ ಅವರು ಜಗತ್ತಿನ ಸಂಚಾರಕ್ಕೆ ಹೋಗ್ತಾ ಇರ್ತಾರೆ. ಆವಾಗ ಏನ್ ಮಾಡ್ತಾರ, ಮಧುರಾ ಪಟ್ಟಣಕ್ಕೆ ಬರ್ತಾರೆ. ಅಲ್ಲಿ ಪಾಂಡ್ಯದ ರಾಜ ಆಳ್ತಾ ಇರ್ತಾನೆ. ಶಂಕರಾಚಾರ್ಯರು ಸನ್ಯಾಸ ಸ್ವೀಕಾರ ಮಾಡಿದಾಗ ಕೇವಲ 8 ವರ್ಷದವರು ಎಲ್ಲ ಆಗಮ ಉಪನಿಷತ್ತು ಎಲ್ಲವನ್ನು ಅಭ್ಯಾಸ ಮಾಡಿ ಜಗತ್ತಿನ ಒಂದು ಕಲ್ಯಾಣಕ್ಕೋಸ್ಕರ ಸಂಚಾರ ಮಾಡ್ತಾ 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 ಮಧುರಾ ಪಟ್ಟಣಕ್ಕೆ ಬರ್ತಾರೆ. ಅಲ್ಲಿ ಮಧುರಾ ಪಟ್ಟಣವನ್ನು ಆಗ ಪಾಂಡ್ಯದ ರಾಜ ಆಳ್ತಾ ಇರ್ತಾನೆ, ಪಾಂಡ್ಯರು ಆಳ್ತಾ ಇರ್ತಾನೆ. ತಮಿಳ್ನಾಡು ನೋಡ್ರಿ, ಮಧುರೈ ಮೀನಾಕ್ಷಿ ಗುಡಿ ಅದಲ್ಲ ಈಗ ಅದೇ. ಆಮೇಲೆ ಆಳ್ತಾ ಇರ್ತಾರ. ಸಣ್ಣ ಸನ್ಯಾಸಿ ಅಲ್ಲಿಂದ ಸಂಚಾರ ಮಾಡ್ತಾ ಮಾಡ್ತಾ ಮಧುರೈ ಮೀನಾಕ್ಷಿ ಗುಡಿಗೆ ಬರ್ತಾರೆ. ಕಟ್ಟಿ
ಅಷ್ಟೊತ್ತಿಗೆ ಸಾಯಂಕಾಲ ಆಗೋಗಿರ್ತದೆ. ಆಮೇಲೆ ಬಾಲ ಸನ್ಯಾಸಿ ಮುಗ್ಧ ಬಾಲಕ ಅವ್ನಿಗೇನ್ ಗೊತ್ತು, ಎಲ್ಲಾ ದೇಶ ಊರು ತಿರ್ತಾ ಮದುವೆ ಬಂದಿರ್ತಾರೆ. ಆಮೇಲೆ ಒಂದು ರಾಜನಿಗೆ ಸುದ್ದಿ ಬರ್ತದ, ಒಂದು ಬಾಲ ಸನ್ಯಾಸಿ ಬಂದಾರ, ಗುಡಿಗೆ ಹತ್ರ ಕೂತಾರ, ಸಂಜೆ ಆಗ್ಲಿಕ್ಕೆ ಬಂದದ. ಮತ್ತ ಸಂಜೆ ಆದ್ಕೊಳ್ಳೇನ ದೇವಿ ಬಂದ್ ಹೊರಗ ಪ್ರತಿದಿನ ರಾತ್ರಿ ಆಕೆ ಸಂಚಾರ ಮಾಡಿ ಒಂದು ಬಲಿ ತಗೋತಿರ್ತಾಳಂತೆ. ಎಲ್ಲಾರ್ಗು ಹೆಂಗಪ್ಪ ಏನ್ ಮಾಡ್ಬೇಕು ಅಂತ ಹೇಳಿ, ದೇವಿ ಏನ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ, ಹಂಗ ಹೋಗಿರ್ತದ. ಇದನ್ನ ಹೆಂಗ್ ಮಾಡ್ಬೇಕು, ಹೆಂಗ ಶಾಂತ ಮಾಡ್ಬೇಕು ಅಂತ ಜನರಿಗೆಲ್ಲ ಒಂದು ಸಮಸ್ಯೆ ಆಗೋಗಿರ್ತದ. ಆಮೇಲೆ ಇನ್ನು ಅಕಸ್ಮಾತ್ ಅಲ್ಲಿ ಬಂದಾಗ ಪಾಂಡ್ಯದೊರೆ ಹೇಳ್ತಾನೆ, ಯಾಕೆ ಚಿಂತಿತ ಆಗಿದೆಯಲ್ಲಪ್ಪ ಅಂತ ಸನ್ಯಾಸಿಗಳು ಕೇಳ್ತಾರ. ಆಮೇಲೆ ಅದನ್ನು ಹೇಳ್ತಾರ, ಇಷ್ಟು ಸಣ್ಣ ನೀವು ಪುಟ್ಟ ಬಾಲಕ ಇದ್ದೀರಿ, ಇದು ರಾತ್ರಿ ಆಗಿಟ್ಟು ಬಂದು ಸಂಜೆ ಸಮಯ, ಇದು ರಾತ್ರಿ ಆದ ತಕ್ಷಣ ದೇವಿ ಹೊರಗೆ ಬಂದು ಈ ಲೋಕ ಆಕೆ ಹೊರಗೆ ಬಂದು ಸಂಹಾರ ಮಾಡ್ಲಿಕ್ಕೆ ಒಂದು ಕಾರ್ಯ ತಗೋತಾಳ. ಅದಕ್ಕೆ ನೀನು ಇದ್ದಂದ್ರೆ ನಿನ್ನ ಫಸ್ಟ್ ತಗೊಂಡು ಬಲಿ ತಗೊಂಡ್ಬಿಡ್ತಾಳ, ನೀನ್ ಕೂಡ್ಬೇಡ ಬಾ ಹೊರಗ ಅಂತ ಹೇಳಿ ಅವ್ನು ಕರ್ಕೊಂಡು ಬಾಲ ಸನ್ಯಾಸಿಂದ ಕರ್ಕೊಂಡು ಹೊರಗೆ ಬರ್ತಾರ. ಇಲ್ಲ ಅವ್ರಂತಾರ, ಇಲ್ಲ ನಾ ಇಲ್ಲೇ ಕೂಡ್ತೀನಿ, ಏನಾಗೋದಿಲ್ಲ, ದೇವಿ ಹೋದಿಲ್ಲ, ಅಕ್ಕಿದ್ದೆ ನಾ ಇರ್ತೀನಿ, ಹೋಗು, ನೀನ್ ಏನ್ ಚಿಂತೆ ಮಾಡ್ಬೇಡ ಅಂತ ರಾಜಾಗ ಅಭಯಹಸ್ತ ಕೊಡ್ತಾನೆ. ಆಮೇಲೆ ಅಲ್ಲೇ ಒಂದ್ ಸ್ವಲ್ಪ ಹೊತ್ತು ಆಗ್ತದೆ, ರಾತ್ರಿ ಆಗ್ತದೆ. ದೇವಿ ತನ್ನ ಸಂಹಾರಕ್ಕೋಸ್ಕರ ಪ್ರತಿದಿನ ಹೆಂಗ್ ಬರ್ಬೇಕು, ಹೊರಗ ಸಂಹಾರ ಹೆಂಗ್ ಮಾಡ್ಬೇಕು ಅಂತ ಹೇಳಿ ಆಕೆ ಹೊರಗೆ ಇನ್ನೇನು ಕಾಲ್ಗೆಜ್ಜಿ ಝಣ್ ಝಣ್ ಹಿಡ್ಕೊಂಡು ಮೂರ್ತಿಯಿಂದ ಹೊರಗೆ ಬರ್ತಾ. ಹೊರಗೆ ಬಂದು ಆ ಸಪ್ರ ಕೇಳ್ತದೆ, ಇವ್ರು ಧ್ಯಾನಾಸಕ್ತರ ಕೂತ್ಬಿಡ್ತಾರೆ. ಪರಶಿವನ್ ನೆನೆಸ್ಕೊಂಡು ಧ್ಯಾನಾಸಕ್ತರ ಕೂತ್ಬಿಟ್ಟಿರ್ತಾರೆ. ಅವಾಗ ಅವ್ರು ಏನಾಗ್ತದ, ದೇವಿ ಸಪ್ಳ ಕೇಳಿದ ತಕ್ಷಣ ಕಣ್ ಬಿಟ್ಟು ಇನ್ನೇನು ನೋಡ್ತಾರ, ಯಾರು ನೀನು ಬಾಲಕ ಅಂತ ಆಕಿ ಕೇಳ್ತಾರ. ಅವಾಗ ಅವರು ಅಂತಾರ, ದೇವಿನ ಹೆಂಗಾರ ಮಾಡಿ ಆಕಿನ ಒಲಿಸ್ಬೇಕು, ಆಕೆ ತಾಮಸವೃತ್ತಿನ ಕಳೆದು ಎಲ್ಲ ಜಗತ್ತಿಗೆ ಕಲ್ಯಾಣ ಮಾಡ್ಕೊಳ್ಳೋದು ಒಂದೇ ಉದ್ದೇಶ ಶಂಕರಾಚಾರ್ಯರಿಗೆ. ಜಗತ್ತಿನ ಮಂಗಳ ಮಾಡಬೇಕು. ಮಧುರಾಂಬಿಕೆ ಮೀನಾಕ್ಷಿ ಹುಡುಗರು ಸಾಯಂಕಾಲ ಧ್ಯಾನ ಕುಳಿತು ಶಿವೇ ಸಾತ್ವಿಕ ಸ್ವರೂಪದ ಬಗ್ಗೆ ಧ್ಯಾನ ಮಾಡ್ತಾರೆ. ನೋಡ್ರಿ, ಪರಶಿವೆ ಆಕಿ ದೇವಿ ಆಕಿನ ಸಾತ್ವಿಕ ಒಂದು ಸ್ವರೂಪವನ್ನು ಕುರಿತು ಧ್ಯಾನಾಸಕ್ತರಾಗಿರ್ತಾರೆ. ಅಷ್ಟೊತ್ತಿಗೆ ದೇವಿ ಬರ್ತಾಳೆ, ಉಗ್ರ ರೂಪದಿಂದ ಹೊರಗೆ ಬರ್ತಾಳೆ. ಬಂದ ಕೂಡಲೇ ತಾಮಸ ರೂಪ ತಗೊಂಡು ಬಂದಿರ್ತಾಳಲ್ಲ, ಆಕೆಗೆ ಅವ್ರಿಗೆ ಹೇಳ್ತಾಳೆ, ಯಾರಪ್ಪ ನೀನು, ಬಿಡು ದಾರಿ, ನನಗೆ ಸಂಹಾರದ ಕೆಲ್ಸಕ್ಕೆ ತಡ ಆಗ್ತದೆ ಅಂತ ಕೇಳ್ತಾಳ. ಅಷ್ಟೊತ್ತಿಗೆ ಅವರು ದೇವಿ ಸ್ವರೂಪ ಕಣ್ಬಿಟ್ಟು ದೇವಿ ಸ್ವರೂಪ ನೋಡ್ತಾರ, ಉಗ್ರ ರೂಪ ಇರ್ತಾಳ. ಆಮೇಲೆ ಆಕಿನ ಬೇಡ್ಕೋತಾರ, ಅಮ್ಮ ಒಂದ್ ಸ್ವಲ್ಪ ಹೆದರಂಗಿಲ್ಲ ನೋಡ್ರಿ, 8 ವರ್ಷದ ಮುಗ್ಧ ಬಾಲಕ, ಆ ಉಗ್ರ ರೂಪ ತಾಳಿದ್ರು ಸಹ ಆಕಿನ ಕೈ ಮುಗಿದು, ಅಮ್ಮ ನಿನ್ನ ಮಗನ ಮೇಲೆ ಕರುಣೆ ತೋರಿ ಸಲಹಮ್ಮ ತಾಯಿ ಅಂತ ಉದ್ದಕ್ಕೆ ನಮಸ್ಕಾರ ಮಾಡ್ಬಿಡ್ತಾರೆ ಅತ್ಯಂತ ವಿನಯದಿಂದ. ಅವಾಗ ಅಮ್ಮ ಅನ್ಕೊಳ್ಳೆ ಆಕೆಗೆ ಏನಿಸ್ತದ, ಓ ಮಗು, ನನ್ ಮಗ ಇದು ಅಂತ ಹೇಳಿ ಮಗುನ ಮೇಲೆ ಅಂತಕ್ಕನ ಉಂಟಾಗ್ಬಿಡ್ತದ. ಅಮ್ಮ ಅಂತ ಏನಿದ್ದೆ. ಆಮೇಲೆ ಜಗದಂಬೆ ಕರುಣಾಸಾಗರಿ ಪರಮೇಶ್ವರಿ ಅಂತ ಹೇಳ್ಕೋತ ಆಕಿನ ಸ್ತುತಿ ಮಾಡ್ಕೋತ ಒಂದೇ ಸಮನೆ ಆಕಿನ ಮುಂದೆ ಕೈ ಜೋಡಿಸ್ಕೊಂಡು ನಿಂತ್ಬಿಡ್ತಾರ. ಅದು ಮುಗ್ಧ ಸಣ್ಣ ಪುಟ್ಟ ಬಾಲಕ ಶಂಕರರು. ಆವಾಗ ಆಕಿಗೆ ಆ ಬಾಲಕನ ಭಕ್ತಿ ನೋಡಿ, ಸ್ತುತಿ ನೋಡಿ, ಅಲ್ಲ ನಾ ಇಷ್ಟ ಉಗ್ರ ರೂಪದಿಂದ ಇದ್ರು ಹುಡುಗ ಏನೇನು ಹೆದರ್ಲಿಲ್ಲ, ಒಂದ್ ಸ್ವಲ್ಪ ವಿಚಲಿತನಾಗದೆ ನನ್ ಮೇಲೆ ಭಕ್ತಿ ಮಾಡ್ತಾ ಇದ್ದಾನ, ಎಷ್ಟೊಂದು ಕರುಣ ಅದ, ಇವನ್ ಮೇಲೆ ಕರುಣೆ ನಾ ತೋರಿಸ್ಬೇಕು ಅಂತ ಹೇಳಿ ಆ ಹುಡುಗನಿಗೆ ಆತು ಮೃದು ಆಗ್ಬಿಡ್ತಾ, ಅತ್ಯಂತ ಮೃದುವಾಗಿ ಶಾಂತಳಾಗಿ ಜಗಜ್ಜನೆ ನಿಮ್ಮ ಮಗನನ್ನು ಸಂತೈಸ್ಬಿಡ್ತಾ, ನೀನು ಏನ್ ಬೇಕು ಅವರ ಕೇಳಪ್ಪ ಅಂತ ಕೇಳ್ತಾ ಅವನ ಒಂದು ಮುಗ್ಧತೆಗೆ. ಆಮೇಲೆ ನಿನಗೆ ವರ ಕೊಟ್ಟ ನಾನು ಜಗತ್ತಿನ ಒಂದು ಸಂಹಾರಕ್ಕೆ ಹೊಂಟೀನಿ, ಲಘುನ ಕೇಳು ವರ ಅಂತ ಕೇಳ್ತಾ ಅವನ್ ಭಕ್ತಿ ಮಾಡಿದ್ದೆ. ಆಮೇಲೆ ಶಂಕರ, ನನ್ನೊಡನೆ ನೀನು ಪಗಡೆ ಆಟ ಆಡ್ ಸಾಕು, ನಂಗೆ ವರ ಕೊಡೋದಾದ್ರೆ ನೀ ಏನ್ ಮಾಡ್ಬೇಕು, ಬೇರೆ ಏನು ಕೇಳಲಿಲ್ಲ ಅವರು, ನನ್ನೊಂದಿಗೆ ನೀನು ಪಗಡೆ ಆಟ ಆಡಮ್ಮ ತಾಯಿ ಜಗನ್ಮಾತ ಅಂಬಾ ಭವಾನಿ ಅಂತ ಕೇಳ್ತಾ. ಅವಾಗ ಅದಕ್ಕೆ ದೇವಿ ಅಂತ್ಯಾಕಷ್ಟು ನಾ ಪರಶಿವನ್ನ ಸೋಲ್ಸಿ ನೀ ಪಗಡೆ ಹಿಂದಕ್ಕೆ ಪಗಡೆ ಆಟದಾಗ ನೋಡ್ರಿ, ಓಂಕಾರೇಶ್ವರದಾಗ ಹೋಗ್ರಿ, ಪಗಡೆ ಅಲ್ಲಿ ಪಗಡೆ ಆಟ ಆಡ್ಯಾರಂತ. ಗರ್ಭಗುಡಿ ಒಳಗೆ ಪಗಡೆ ಇದ್ದಿದ್ದನ್ನ ಹಾಕ್ಯಾರ, ಅದಕ್ಕೆ ಅಲ್ಲಿ ಆಡ್ಯಾರಂತೆ. ಪರಶುವನ್ ಜೊತೆಗೆ ಇದ್ರೊಳಗೆ ಬರ್ತದೆ, 16 ಸಮರ ಪೂಜೆ ಒಳಗೆ ಬರ್ತದೆ ನೋಡ್ರಿ, ಕತಿ ಒಳಗೆ ಪಗಡೆ ಆಟ ಆಡಾಳಕ್ಕೆ ಒಂದ್ಸತಿ ಪರಶುವನ್ ಜೊತೆ ಲೀಲೆ. ಅವ್ರು ಜಗತ್ತಿನ ಕಲ್ಯಾಣಕ್ಕೋಸ್ಕರ ಲೀಲೆಯನ್ನು ಮಾಡ್ತಾ ಇರ್ತಾರ ಪಾರ್ವತಿ ಪರಮೇಶ್ವರರು. ಹಂಗಾಗಿ ನಾ ಪರಮೇಶ್ವರನ್ನೇ ಸೋಲ್ಸೇನೆ, ಈ ಹುಡ್ಕೊಂಡ್ ಏನ್ ನನ್ಗೆ ಲೆಕ್ಕ ಅಂತ ಹೇಳಿ ಹ್ಞೂ ಅಂತಾಳಕ್ಕೆ. ಆಯ್ತು ಅಂತ ಹೇಳ್ತಾರ. ಅಷ್ಟೊತ್ತಿಗೆ ಶಂಕರ ಹೇಳ್ತಾರ, ನಂದೊಂದು ಆಟದ ನೇಮ ಅದನಮ್ಮ, ಹೇಳ್ತೀನಿ ಕೇಳಮ್ಮ ಅಂತ ವಿನಯದಿಂದ ಬೇಡ್ಕೋತಾರ. ಆಯ್ತು, ನಾ ಏನು ಹೇಳು ಅಂತ ಹೇಳ್ತಾರ. ಆಕೆ ದೇವಿ, ನಾ ಸೋತರೆ ನನ್ನನ್ನು ಸಂಹರಿಸು. ನೋಡ್ರಿ ಶಂಕರ ಹೇಳ್ತಾರ, ಒಂದ್ ವೇಳೆ ಆಟದಾಗ ನಾ ಸೋತ್ರ ನನ್ನ ಸಂಹಾರ ಮಾಡು, ನೀ ಗೆದ್ರ ಜಗತ್ತನ್ನೇ ಉಳಿಸು ಅಂತ ಕೇಳ್ತಾರ, ಜಗವನ್ನೇ ಉಳಿಸು ಅಂತ ಕೇಳ್ತಾರ. ನೋಡ್ರಿ ಎಂಥ
ಸಣ್ಣ ಪುಟ್ಟ ಬಾಲಕಾದ್ರು ಎಷ್ಟೊಂದು ಮೇಧಾಶಕ್ತಿ, ಎಷ್ಟೊಂದು ಚಾಣಾಕ್ಷತನ, ಜಗತ್ತಿನ ಒಂದು ಕಲ್ಯಾಣಕ್ಕೋಸ್ಕರ ಎಷ್ಟು ಶಂಕರರು ತಮ್ಮ ನಿಸ್ವಾರ್ಥದಿಂದ ಎಲ್ಲ ಇದೊಂದು ಮಂಗಳ ಮಾಡಬೇಕು ಅನ್ನೋ ಉದ್ದೇಶದಿಂದ ದೇವಿಯನ್ನು ಬೇಡ್ಕೋತಾರೆ. ನಂತರ ಗುಡಿಯಲ್ಲಿರೋ ನವರತ್ನಗಳನ್ನ ದೇವಿ ತಂದು ಕೊಡ್ತಾ ದಾಳ ಮಾಡ್ಕೊಂಡು ಈ ನವರತ್ನಗಳನ್ನ ಪಗಡೆಯನ್ನ ಇಟ್ಕೊಂಡು ಆಟ ಆಡೋಣ ಬಾ ಅಂತ ಹೇಳಿ ಕರಿತಾ ಶುರುವಾತು. ಪರಶಿವ ಅವಾಗ ಶಂಕರರು ಪರಶಿವನ್ ನೆನೆಸ್ಕೊಂಡು ಅನುಗ್ರಹ ಮಾಡಪ್ಪ, ನಿಂದೇ ನನ್ಗೆ ದಯ ಇರ್ಲಿ ಅಂತ ಹೇಳಿ ಮನಸ್ಸಿನಾಗ ಅನ್ಕೊಂಡು ಶುರು ಮಾಡ್ತಾರೆ. ಇಬ್ರು ದೇವಿ ಮತ್ತೆ ಶಂಕರರು ಪಗಡೆ ಆಟ ಶುರು ಮಾಡ್ಕೊಂಡ್ರು. ಹಂಗೆ ಅವರು ನೋಡ್ರಿ ಇದು ಬರಿಬೇಕಲ್ಲ, ಅದನ್ನ ತ್ರಿಕೋನಾಕಾರವಾಗಿ ಬರ್ಕೊಂಡು ಒಂದೊಂದೇ ಬೀಜಾಕ್ಷರ ಎಲ್ಲ ಅದನ್ನ ಲಕ್ಷ್ಯ ಹಾಕೊಂಡು ಸಂಖ್ಯಾಶಾಸ್ತ್ರದ್ದು ಆದಿಶಂಕರರು ಬೀಜಾಕ್ಷರದಿಂದ ಶ್ರೀಚಕ್ರದ ಆಕೃತಿಯನ್ನು ರಚನೆ ಮಾಡ್ತಾರೆ. ರಚನೆ ಮಾಡಿ ಇದು ಪರಶುವನ್ನು ನೆನೆಸ್ಕೊಂಡು ಜಗತ್ತಿಗೆ ಕಲ್ಯಾಣ ಆಗ್ಲಿ ಅಂತ ಹೇಳಿ ನೆನೆಸ್ಕೋತ ಅದನ್ನ ಹಾಕಿ ಬೀಜಾಕ್ಷರವನ್ನು ಅದರಲ್ಲಿ ಸ್ಥಾಪನೆ ಮಾಡ್ತಾ ಇರ್ತಾರೆ. ಕಾಯಿ ಹಚ್ತಾರೆ. ಶುರು ಆಗ್ತದೆ. ಆಟ ಆಡುವಾಗ ಶಂಕರರು ಮತ್ತು ಲಲಿತೆ ಸಹಸ್ರನಾಮವನ್ನು ನಿನ್ನ ತಾಮಸ್ವರೂಪವನ್ನು ಸೌಮ್ಯಗೊಳಿಸಮ್ಮ, ಶಾಂತಳಾಗಮ್ಮ ಅಂತ ಹೇಳಿ ಒಂದೊಂದೇ ಬೀಜಾಕ್ಷರವನ್ನು ಅಲ್ಲಲ್ಲಿ ಸ್ಥಾಪನೆ ಮಾಡಿ ಶುರು ಮಾಡ್ಕೊತಾರೆ. ಶ್ರೀಮಾತೆ, ಶ್ರೀ ಮಹಾರಾಜ್ಞಿ, ಶ್ರೀ ಮತ್ತು ಸಿಂಹಾಸನದೊಡತಿ ಇಡೀ ಬ್ರಹ್ಮಾಂಡವನ್ನೇ ನಿನ್ನ ಉದರದಿ ಧರಿಸಿರುವೆ ದೇವಿ. ವೇದ ನಾದ ಜ್ಯೋತಿ ನೀನೇ ಲಲಿತಾಂಬಿಕೆ. ಆಕಿನೂ ಬೇಡ್ಕೋತಾರ, ಆಕಿಗೂ ಸ್ತುತಿ ಮಾಡ್ತಾರ. ದೇವಿಗೆ ಶಕ್ತಿಯೂ ನೀನೆ, ತಂತ್ರವೂ ನೀನೆ, ವಿಶ್ವವೂ ನೀನೆ ಎಂಬ ಶರಣೆಂಬೆ ದೇವಿ ಅಂತೇಳಿ ಸಹಸ್ರನಾಮ ಹೇಳ್ತಾರೆ. ಲಲಿತಾ ಸಹಸ್ರನಾಮದೊಳಗೆ ಎಲ್ಲ ಬರ್ತದ. ಅದನ್ನೇ ಅಲ್ಲಿ ಹೇಳ್ಕೋತ ಒಂದೊಂದೇ ಕಾಯಂ ಇದನ್ನ ಇಡ್ತಾರೆ, ದಾಳದನ್ನ ಇಟ್ಟು ಹಾಕೋತಾ ಇರ್ತಾರೆ. ಆಮೇಲೆ ಇದನ್ನೆಲ್ಲ ಹೇಳ್ತಾ ಸಾತ್ವಿಕ ರೂಪವನ್ನು ಧ್ಯಾನ ಮಾಡ್ತಾ ಇರ್ತಾರೆ. ದೇವಿದು ಆಕೆ ಸ್ತುತಿ ಮಾಡ್ತಾ ಸಾತ್ವಿಕ ರೂಪವನ್ನು ಧ್ಯಾನ ಮಾಡ್ತಾ ಇರ್ತಾರ. ಹಂಗೆ ಆಕಿ ಆಟ ಆಡುವ ಆಕಿ ಮೈ ಮರ್ತು ಬಿಡ್ತಾಳ ದೇವಿ. ನೋಡಿ, ಅವನ ಜೊತೆ ಆಟ ಆಡ್ಬೇಕಾರ ಮೈ ಮರ್ತು ಬಿಡ್ತಾರ. ಆಕಿ ಅವನ ಒಂದು ಭಕ್ತಿಯ ಸ್ತೋತ್ರದಿಂದ ಮಹಿಮೆಯಿಂದ ಅದು ಆಗ್ತಾ ಇರ್ತದ ಆಕಿ ಒಳಗನೆ. ಅಂದಾಗ ಆಡ್ತಾ ಇನ್ನೇನು ಬೆಳಗಿನ ಜಾವ ಆಗ್ಲಿಕ್ಕೆ ಬಂದ್ಬಿಡ್ತು. ಆವಾಗ ನೀ ಸೋತಿರುವೆ ನಾನೇ ಗೆದ್ದುವೆ ಅಂತ ಅಲ್ಲಿ ಹೋಗಿ ನಡುವಿನ ಬಿಂದು ಹೋಗಿ ಕೂತ ತಕ್ಷಣ ಆಟ ಮುಗಿತದೆ, ಬೆಳಗ್ಗೆ ಹರಿತದ. ಅಲ್ಲಿ ತನಕನೂ ಆಟ ಆಡ್ಯಾರ ಅವ್ರು. ರಾತ್ರಿ ಬೆಳತನಕ ಕೂತು ಆ ನಡುವಿನ ಬಿಂದುವಿಗೆ ಹೋಗಿ ಅಲ್ಲಿ ತನಕ ಹೋಗಿ ಅದನ್ನ ಬಂಧಿಸ್ಬಿಡ್ತಾರ. ಅಲ್ಲಿ ಹೋಗಿ ಕೂತ್ಕೊಂಡು ಆವಾಗ ಅಂತಾಳಕ್ಕೆ ನಾ ಗೆದ್ದೆ ಅಂತಂದ. ಅಂದ್ರ ಇಡೋದ್ರೊಳಗೆ ಆಕಿ ಗೆದ್ದಿರ್ತಾಳ. ಆ ದಾಳವನ್ನ ಹಾಕಿ ಪಗಡೆ ಇಡೋದ್ರೊಳಗೆ ಗೆದ್ದಿರ್ಬಹುದು. ಆದ್ರೆ ಆಕಿ ಏನಂತಾಳ, ನಾನೇ ಗೆದ್ದೆ ಶಂಕರ ಅಂತ. ಅವಾಗ ಅವ್ರ ಶಂಕರ ಏನ್ ಹೇಳ್ತಾರ, ನೀನೇ ಸೋತಿರುವೆ ನಾನೇ ಗೆದ್ದೆ ಅಂತ ಹೇಳ್ತಾರೆ. ಸಂಖ್ಯಾಶಾಸ್ತ್ರದಲ್ಲಿ ನಾನೇ ಗೆದ್ದಿರುವೆ ಅಂತ ಜಯಿಸಿರುವೆ ಅಂತ ಹೇಳ್ತಾರೆ. ಶ್ರೀಚಕ್ರದಲ್ಲಿ ಸೌಮ್ಯ ರೂಪದ ಬೀಜಾಕ್ಷರ ರಚಿಸಿರುವೆ, ತಾಮಸ ಶಕ್ತಿ ಯಾವಾಗಲೂ ಅಳಿಯುತ್ತಾ ಸಾತ್ವಿಕ ರೂಪದಿಂದ ನೀನೇ ನೆಲೆಸಿರುವೆ ಅಂತ ಹೇಳ್ಬಿಡ್ತಾರೆ. ಆಕೆ ಗೊತ್ತೇ ಆಗುದಿಲ್ಲ ನೋಡ್ರಿ. ಅಲ್ಲಿ ಒಳಗೆ ಹೋಗಿ ಕೂತಾಗ ಆಕೆ ಸಾತ್ವಿಕ ರೂಪ ಹೋಗಿ ಕೂತಾಗ ಆಕೆ ಬಂಧಿಸಿದಂಗೆ ಆಗುತ್ತೆ. ಅಂದ್ರೆ ಆಕೆ ಹೊರಗೆ ಬರ್ಲಿಕ್ಕೆ ಆಗೋದಿಲ್ಲ. ಅಂದ್ರ ಅಂತ ಶಕ್ತಿ ಬೀಜಾಕ್ಷರದೊಳಗೆ ಇರ್ತದೆ. ಸಾತ್ವಿಕತೆಯನ್ನು ಮೀರಿದ್ರೆ ನಿನಗೆ ಏನ್ ಬೆಲೆ, ಏನ್ ನೋಡು. ಈಗ ಒಳಗೆ ಹೋಗಿ ಕೂತಿದ್ವಿ, ಸಾತ್ವಿಕತೆ ಮೀರಿ ಉಗ್ರ ರೂಪವಾಗಿ ಬಂದ್ರೆ ನಿನ್ ಬೆಲೆನೇ ಉಳಿಯೋದಿಲ್ಲ, ಹೌದಿಲ್ಲ? ಅದಕ್ಕೆ ಸಾತ್ವಿಕ ರೂಪದಿಂದನೇ ಎಂದು ಚಿಂತೆಗೆ ಒಳಗೆ ದೇವಿ ಏನಂತಾಳ, ಹೌದಲ್ಲ ಈಗ ನನ್ನ ಇಲ್ಲಿ ಒಳಗ್ ಕೂಡ್ಸ್ಬಿಟ್ಟಿ ಅಂತ ಹೇಳಿ ಈ ಯತಿಯನ್ನು ನಾನು ಶಪಿಸ್ಲಾ, ಶಾಪ ಕೊಡ್ಲ ಅವನಿಗೆ, ಏನ್ ಮಾಡ್ಲಿ ಈಗ ಇಲ್ಲಿ ಕೂತೀನೀಗ ಅಂತ ಹೇಳಿ ಪರಮೇಶ್ವರನನ್ನೇ ಕೇಳ್ಬಿಟ್ರ ಅಂತ ಹೇಳಿ ಏನ್ ಮಾಡ್ಲಿ ಅಂತ ಪರಶುವನನ್ನೇ ಕೇಳ್ಬಿಟ್ಟ. ನಿನ್ನ ಇಚ್ಛೆಗೆ ಶರಣಾಗಿರುವನು ದಾರಿ ತೋರಿಸು ಪರಶುವನೇ ಅಂತ ಗಂಡನನ್ನೇ ಕೇಳ್ತಾ. ಅಲ್ಲಿ ಸುಂದರೇಶ್ವರ ಅಂತ ಪರಶುವನಿಗೆ ಹೇಳ್ತಾರ. ಅದಕ್ಕೆ ಮಡದಿ ಮಾತಿಗೆ ಅವನಿಗೆ ಶಂಕರನಿಗೆ ವಾಮಾಚಾರದಿ ತಾಮಸ ಶಕ್ತಿಗೆ ಯಾರು ಪೂಜೆ ಮಾಡ್ತಿರೋ ನೀನು ಅವ್ರ ನಾಶವನ್ನೇ ಮಾಡು. ಅವೆಲ್ಲ ಉಗ್ರ ರೂಪದಿಂದ ಮಾಡ್ತಾ ಇದ್ರಲ್ಲ ಅಂತ ಒಂದು ಪೂಜೆ ಕ್ರಮ ಎಲ್ಲ ನಾಶಪಡಿಸ್ಬಿಡು. ಅಂತ ಪದ್ಧತಿಯನ್ನು ಹೋಗಲಾಡಿಸು. ನೀನು ಶಾಂತ ಸ್ವರೂಪದಿ ಸೌಮ್ಯ ಸ್ವರೂಪದಿ ಯಾವಾಗ್ಲೂ ಜಗತ್ತಿಗೆ ಕಲ್ಯಾಣವನ್ನೇ ಉಂಟು ಮಾಡ್ತಾ ಇರೋ ಇಂಥ ನಿನ್ನ ಸ್ವರೂಪವನ್ನು ಎಲ್ಲಾ ಶಕ್ತಿಪೀಠದಲ್ಲೂ ಶ್ರೀಚಕ್ರದ ಮೂಲಕವಾಗಿ ನಾನು ಇದನ್ನ ರಚನೆ ಮಾಡೀನಿ. ಇಂಥ ಸ್ವರೂಪದೊಳಗೆ ನೀನಿರು, ನಿನ್ನ ಉಗ್ರ ರೂಪವನ್ನು ಬಿಟ್ಟು ಬಿಡು ಅಂತ ಹೇಳಿ ಶಂಕರಾಚಾರ್ಯರು ಕೇಳ್ಕೊತಾರೆ. ಪರಶುವನೇ ಹೇಳ್ತಾನೆ. ಅದಕ್ಕೆ ಶಿವ ಹೇಳ್ತಾನೆ, ನನ್ನ ಅಂಶದಿಂದನೇ ಶಂಕರರು ಬಂದಾರ, ಅವನ ನಿನ್ನ ಆಟದಲ್ಲಿ ಗೆದ್ದಾನ, ಇದು ಅಲ್ಲಿ ನೀನ್ ಬಂದ್ಸ್ಯಾನ, ನೀನ್ ಹಂಗೆ ಶಾಂತ ರೂಪದಿಂದ ಇರು, ಯಾರಿಗೂ ಕಡ್ಕೊಂಡು ಮಾಡ್ಬೇಡ, ಎಲ್ಲರಿಗೂ ಬೇಡಿದ ಬರವನ್ನು ಕೊಟ್ಟು ಜಗತ್ತಿನ ಕಲ್ಯಾಣವನ್ನು ಉಂಟು ಮಾಡಿ ಬರ್ತಾಯಿ ಅಂತ ಹೇಳಿ ಆದಿಶಕ್ತಿ ಪರಶಿವಗೆ ಪರಮೇಶ್ವರ ಹೇಳ್ತಾನೆ.
ಶಂಕರ ಈ ಸಾತ್ವಿಕ ಈ ಶ್ರೀಚಕ್ರದಲ್ಲಿ ಅದಕ್ಕೆ ಶ್ರೀಚಕ್ರ ಅಂತ ಈ ಮಂಡಲ ಏನ್ ಮಾಡಿರ್ತಾರಲ್ಲ ಅದಕ್ಕೆ ಶ್ರೀಚಕ್ರ ಅಂತ ಹೆಸರಿಟ್ಟಾರೆ. ಅದರಲ್ಲಿ ದೇವಿ ಪರಶಿವನೇ ಆಕೆ ತಾಯಿ ಜಗದಂಬಿಕೆನೇ ಕೂತಿರ್ತಾಳ. ಮಹಾಕಾಲಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಮೂರೂ ರೂಪದಿಂದ ಕೂತಾಳೆ. ಆಕೆ ಒಬ್ಬಕ್ಕೆ ಅಲ್ಲ, ಇಡೀ ಶಕ್ತಿ ಸ್ವರೂಪಿಣಿ ಆಗ್ಯಾಳ. ಅಲ್ಲಿ ಬ್ರಹ್ಮಾಂಡವನ್ನೇ ಆಡ್ತಾ ಇರುವ ಒಂದು ಶ್ರೀ ಮಹಾರಾಜ್ನಿ, ಮಹಾ ಜಗದೊಡತಿ, ಜಗದಂಬಿಕೆ, ಜಗಜ್ಜನನಿ, ಲೋಕಮಾತೆ. ಅಲ್ಲಿ ಹೋಗಿ ಆಕಿನ್ನ ಕೂಡಿಸ್ಬೇಕು. ಆಕಿನ್ನ ಪರಶಿವೆ ಏನ್ ಬೇಕಾದ ಹೆಸರಿಂದ ಕರೀತಾರೆ. ಆದಿಶಕ್ತಿ ಅಂತಾರ. ಅವ್ರವ್ರ ತಕ್ಕಂಗ ಎಲ್ಲ ಇಟ್ಕೋತಾರ. ಶಿವ ಪಾರ್ವತಿಯರು ಒಂದೇ ಕಡೆ ನೆಲೆಸಿರೋದು ಶ್ರೀಚಕ್ರದಲ್ಲಿ ಅಂತ ದೇವಿಯಿಂದ ಆರಾಧನೆ ಮಾಡ್ತಾರೆ. ಇವತ್ತಿಗೂ ಅವ್ರವ್ರ ನವರಾತ್ರಿ ಒಳಗಾತು ಪ್ರತಿ ಸಲ ನೋಡ್ರಿ ಶುಕ್ರವಾರ ಪ್ರತಿ ಇದಕ್ಕೂ ಮಾಡೋರು ಮಾಡ್ತಾರೆ. ಶ್ರೀ ವಿದ್ಯಾ ಉಪಾಸಕರು ಅಂತ ಹೇಳಿ ಅದು ದೊಡ್ಡ ಒಂದು ಇದನ್ನೇ ಅದ ಶ್ರೀಚಕ್ರದ ಬಗ್ಗೆ. ನನಗೆ ಯಥಾಮತಿ ಯಥಾಶಕ್ತಿ ನಾನು ಹೇಳೇನೆ ತಿಳಿದದ್ದು ಅಂಥೇಳಿ ಶಿವಪಾರ್ವತಿಯರು ನಾವಿಬ್ರು ಇದ್ರಿ ಚಕ್ರದೊಳಗೆ ನೆಲೆಸಿ ಎಲ್ಲರಿಗೂ ಜಗತ್ತಿಗೆ ಮಂಗಳ ಉಂಟು ಮಾಡೋಣ ಅಂತ ಹೇಳಿ ಇದನ್ನ ಆರಾಧನೆ ಮಾಡೋರಿಗೆ ಸಕಲ ಇಷ್ಟಾರ್ಥ ಸಿದ್ಧಿನೂ ಆಗ್ತದ. ಆಮೇಲೆ ಅವರಿಗೆ ಆತ್ಮಜ್ಯೋತಿ ಬೆಳಗ್ತದ, ಸ್ವರೂಪ ಜ್ಞಾನ ಸಿಗ್ತದ. ಇದನ್ನ ಪೂಜೆ ಮಾಡ್ಕೊತ ಹೋಗ್ಲಿ. ಆದ್ರೆ ಅವರು ಚಿತ್ತ ಶುದ್ಧಿಗೋಸ್ಕರ ಇದನ್ನ ಮಾಡ್ಬೇಕು. ಆ ಕಾಮನೆ ಇಟ್ಕೊಂಡು ಮಾಡಿದ್ರೆ ಅವ್ರಿಗೆ ಮನಸ್ಸಿನ ಒಂದು ಕಾಮನೆ ಇಟ್ಕೊಂಡು ಮಾಡಿದ್ರೆ ಅವ್ರಿಗೆ ಮನಸ್ಸಿನ ಸಿದ್ಧಿನೂ ಆಗ್ತದ. ಇಲ್ಲ ಚಿತ್ತಶುದ್ಧಿ ಮಾಡಿದ್ರೆ ನಿಷ್ಕಾಮನೆಯಿಂದ ಮಾಡಿದ್ರೆ ಪೂಜೆ ಮಾಡ್ತಾ ಹೋದ್ರೆ ಅವರಿಗೆ ಚಿತ್ತಶುದ್ಧಿನೂ ಆಗ್ತದ, ಆತ್ಮೋದ್ಧಾರದ ಕಡೆ ದಾರಿನೂ ಆಗ್ತದ ಅಂತ ಹೇಳಿ ಪರಶಿವನೇ ಇದನ್ನ ಹೇಳ್ದ. ಅದಕ್ಕೆ ಶ್ರೀಚಕ್ರದ ಉಪಾಸನೆ ಬಹಳ ಮಹತ್ವದ. ಶುಭವನ್ನೇ ಕೋರಿ ಹರಿಸುವರು. ಶಿವಶಕ್ತಿಯರು ಒಟ್ಟಿಗೆ ಸೇರಿದ ಈ ಶ್ರೀಚಕ್ರದ ಪೂಜೆ ಮಾಡಿದ ಮನುಜರಿಗೆ ನಿಜ ಸುಖ ಶಾಂತಿಯ ಕರುಣಿಸಿದ್ದಾಯೇ. ಮಹಾಕಾಲಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಕೃಪೆಗೆ ಪಾತ್ರ ಆಗ್ತಾರಂತೆ. ಎಲ್ಲರೂ ಯಾವ ಸುಮಂಗಲೆಯರು ಮಾಡ್ಲಿ, ಯಾವ ಗಂಡಸರು ಮಾಡಬಹುದು, ಎಲ್ಲರೂ ಮಾಡ್ಬೋದು. ಈ ಶ್ರೀಚಕ್ರದ ಉಪಾಸನೆ ಬಹಳ ಒಂದು ಅತ್ಯಂತ ಪುಣ್ಯಪ್ರದಾಯಕ. ವಿಶೇಷವಾಗಿ ಅಂತ ಶಂಕರ ದೇವಿಗೆ ನಮಿಸಿ ಹೊರಟರು. ಆಗ ಶ್ರೀ ಶಕ್ತಿ ಸ್ವರೂಪಿಣಿ ನೋಡ್ರಿ ಎಲ್ಲಾ ಶಕ್ತಿ ಪೀಠದೊಳಗ ಶ್ರೀಚಕ್ರನ ಯಾಕೆ ಮಾಡಿದ್ರು ಅಂದ್ರೆ ಆಕೆ ಉಗ್ರ ಸ್ವರೂಪ ಇರ್ತಾರಲ್ಲ, ಬಲಿ ಕೊಡ್ತಿರ್ತಾರ ಅವಾಗ ಎಲ್ಲ ಕಡೆ. ಈಗೂ ಸಹ ಶೃಂಗೇರಿ ಇದು ಎಲ್ಲಿ ಶಿರಸಿ ಒಳಗ ಮಾರಿಕಾಂಬಾಗ ಪ್ರತಿ ವರ್ಷ ನಾವು ನೋಡ್ತಿದ್ವಿ. ದೊಡ್ಡ ಕೋಣನ್ ಬಿಟ್ಟು ಜಾತ್ರೆಗೆ ಅದನ್ನ ಕಡಿತಿದ್ರು. ನಾವು ಚಿಕ್ಕವ್ರದಾಗ ನೋಡಿದ್ವಿ. ಈಗ ಅದನ್ನ ಬಂದ್ ಮಾಡ್ಯಾರ. ಅಂದ್ರೆ ಅದು ಚಲೋ ಅಲ್ಲ, ಬ್ಯಾಡ. ವಾಮಾಚಾರ ಅದು ಬಲಿ ಕೊಡೋದು ಅಲ್ಲ, ವಾಮಾಚಾರದ ಬಗ್ಗೆ ಆ ಪ್ರಾಣಿಗಳ ಬಲಿ ಕೊಡೋದು ಬೇಡ. ದೇವಿ ಶಾಂತ ಸ್ವರೂಪಳಾಗಲಿ ಅಂತ ಹೇಳಿ ಶ್ರೀಚಕ್ರ ಸ್ಥಾಪನೆ ಎಲ್ಲೆಲ್ಲಿ ಶಕ್ತಿ ಪೀಠವ ಅಲ್ಲೆಲ್ಲ ಕಡೆ ಶಕ್ತಿ ಪೀಠದಲ್ಲಿ ಶ್ರೀಚಕ್ರ ಸ್ಥಾಪನೆ ಮಾಡ್ಯಾರ. ಯಾರು ಆದಿಶಂಕರಾಚಾರ್ಯರು. ಆ ಬಲಿ ಬದ್ಲಿ ಈಗೆಲ್ಲ ದೇವಸ್ಥಾನದ ಸುತ್ತಲೂ ಬಲಿಪೀಠ ಅಂತ ಮಾಡಿರ್ತಾರ. ಅದ್ರ ಮೇಲೆ ಪ್ರತಿದಿನ ಆ ದೇವಿಗೂ ಪ್ರೀತಿ ಆಗ್ಲಿ ಅಂತ ಶಾಂತ ಸ್ವರೂಪಳಾದ್ರೂ ಕೂಡ ಆಕೆ ಪ್ರೀತಿಗೋಸ್ಕರ ಮೊಸರು ಅನ್ನ ಅದ್ರ ಮೇಲೆ ಇಟ್ಟು ಬಲಿ ಕೊಟ್ಟು ಆಕೆ ಮಂಗಳಾರತಿ ಮಾಡ್ತಾರೆ. ಇವತ್ತಿಗೂ ನಡೀತದ ಎಲ್ಲಾ ಕಡೆ ಶಕ್ತಿಪೀಠದಲ್ಲಿ ಇದನ್ನ ಈ ಪದ್ಧತಿ ಇಟ್ಕೊಂಡ. ಹಂಗಾಗಿ ಬಲಿ ಕೊಡೋ ಕಲ್ಲನ್ನೇ ಇಟ್ಟಿರ್ತಾರ, ಅದ್ರ ಮೇಲೆನೆ ಬಲಿ ಕೊಡ್ತಾರ. ನೋಡಿರ್ಬೇಕಾರೆ ಕೊಲ್ಲೂರಿಗೆ ಹೋಗ್ರಿ ಎಲ್ಲ ಕಡೆಗೂ ಆ ಪದ್ಧತಿ ನಡೆದದ್ದು. ಹಂಗಾಗಿ ಎಲ್ಲಾ ಶಕ್ತಿಪೀಠ ಸ್ಥಾಪನೆ ಮಾಡಿ ಪರಾಶಕ್ತಿಯ ಜಗಜ್ಜನೆಯನ್ನು ಶಾಂತ ಸ್ವರೂಪಿಣಿಯಾಗಿ ಪೂಜಿಸಿ ಜಗತ್ತಿಗೆ ಕಲ್ಯಾಣವನ್ನುಂಟು ಮಾಡಿದ ಕೀರ್ತಿ ಶ್ರೀ ಶಂಕರ ಭಗವತ್ಪಾದರಿಗೆ ಸಂತ ನೋಡಿ. ಅದನ್ನ ಮಾಡದೇ ಇದ್ರೆ ಎಲ್ಲ ಜಗತ್ತು ಅಲ್ಲೋಲ ಕಲ್ಲೋಲ ಆಗ್ತೇನೋ. ಭಗವತಿಯನ್ನ ಶಾಂತ ಸ್ವರೂಪಗಳನ್ನಾಗಿ ಮಾಡಿದ್ದು ಕೀರ್ತಿ ಈ ಆದಿಶಗುರು ಶಂಕರಾಚಾರ್ಯ ಸಂತದ ಅಂತ ಹೇಳ್ತೀವಿ. ಇನ್ನು ಕೊಲ್ಲೂರು ಅದಕ್ಕೆ ಹಿಂಗೆ ಎಲ್ಲ ಶ್ರೀ ಶಕ್ತಿ ಸ್ವರೂಪಿಣಿಯ ಶ್ರೀಚಕ್ರದ ಪೂಜೆಯನ್ನು ನಾವು ನೀವೆಲ್ಲರೂ ಮಾಡಿ ಧನ್ಯರಾಗಿ ಶಂಕರನ ಪ್ರೀತಿಗೆ ಅಥವಾ ದೇವಿಯ ಒಂದು ಮಹಾಕಾಲಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಪ್ರೀತಿಗೆ, ಆದಿಶಕ್ತಿ ಜಗದಂಬೆಗೆ, ಜಗಜ್ಜನನಿಯಾದ ಶ್ರೀ ಲಲಿತಾಂಬಿಕೆಗೆ ನಾವು ನೀವೆಲ್ಲರೂ ಪ್ರೀತಿ ಪಾತ್ರರಾಗೋಣ, ಅವಳ ಕೃಪೆಗೆ ಪಾತ್ರರಾಗೋಣ. ಪ್ರತಿ ಸುಮಂಗಲೆಯರು ಶುಕ್ರವಾರಕ್ಕೊಮ್ಮೆ ಶ್ರೀಚಕ್ರವನ್ನು ನಿಮ್ಗೆ ಸಿಗ್ತಾ ಹೋಗ್ಬೇಕಾರೆ ಎಲ್ಲಿ ಅದೇ ಶಕ್ತಿಪೀಠದಲ್ಲಿ ಇಷ್ಟಿಷ್ಟೆಂದು ಕೊಡ್ತಾರೆ. ಬನಶಂಕರಿ ಒಳಗೆ ನಮಗೆ ಕೊಟ್ಟಾರ. ನಾವು ಶುಕ್ರವಾರಕ್ಕೆ ಬೇಕಾದಾಗ ಮಾಡ್ಬೋದು. ಸುಮಂಗಲೆಯರೆಲ್ಲ ಮತ್ತೆ ನವರಾತ್ರಿ ಒಳಗ ಪ್ರತಿದಿನ ಹಿಂದಕ್ಕೆ ನಾ ತೋರಿಸಿನಿ ಒಂದು ಲಲಿತಾ ಶ್ರೀಚಕ್ರದ್ದು ತೋರಿಸಿ ಅದಕ್ಕೇನೆ ಪೂಜೆ ಮಾಡ್ಕೊಂಡು ಕುಂಕುಮಾರ್ಚನೆ ಮಾಡ್ಕೊತಾರೆ. ಲಲಿತಾ ಸಹಸ್ರನಾಮಾವಳಿ ಅಷ್ಟೋತ್ತರ ಹೇಳ್ಕೊಂಡು ಕುಂಕುಮಾರ್ಚನೆ ಮಾಡ್ಕೊಂಡು ಒಂದು ಪದ್ಧತಿ ಅದ ನಮ್ಮ ಕಡೆಗೆಲ್ಲ. ನಾವೆಲ್ಲ ಮಾಡ್ತೀವಿ. ನೀವು ಕೂಡ ನೀವು ಇದನ್ನ ಮಾಡಬಹುದು. ಮತ್ತೇನಾರ ಅದ್ರ ಬಗ್ಗೆ ಕೇಳೋದಾದ್ರೆ ಕೇಳ್ರಿ. ಆಮೇಲೆ ಇದಿಷ್ಟು ನಂಗೆ ತಿಳಿದ ಮಟ್ಟಿಗೆ ನಾನು ಇದನ್ನ ಹೇಳೀನಿ. ಏನು ಸರಳ ಪೂಜೆ ಅದ ಅದು. ಅಷ್ಟು ಮಾಡೋದು. ಪುಟಾಣಿ ಸಕ್ಕರೆ ನೈವೇದ್ಯ ಮಾಡೋದು, ಹಾಲು ಸಕ್ಕರೆ ನೈವೇದ್ಯ ಮಾಡೋದು, ಕೈ ಮುಗಿದಷ್ಟು. ಅತಿ ಮಡಿ ಬೇಕು ಅಂತಿಲ್ಲ. ಕುಂಕುಮಾರ್ಚನೆಗೆ ಲಲಿತಾ ಸಹಸ್ರನಾಮಾವಳಿ ಅಥವಾ ಲಲಿತಾ ಅಷ್ಟೋತ್ತರ ಪುಸ್ತಕ ಇರ್ತದ. ಅಷ್ಟೋತ್ತರ ಪುಸ್ತಕ ತಗೊಂಡು ಆಕಿನ ನಾಮಾವಳಿ ಹೇಳ್ಕೊಂಡು ಶ್ರೀಚಕ್ರಕ್ಕೆ ಕುಂಕುಮಾರ್ಚನೆ ಮಾಡ್ಕೋಬಹುದು. ಶ್ರೀಚಕ್ರದ ಕರೆಕ್ಟಾಗಿ ಸಿಗ್ತದೆ ಎಲ್ಲಿ ಬೇಕಂತೆ. ಲಲಿತಾ ತ್ರಿಪುರ ಸುಂದರಿಯ ಶ್ರೀಚಕ್ರ ಅಂತ ಹೇಳಿ ಸಿಗ್ತಾವ.
ಇದ್ರದ್ದೇ ನಾನು ನಿಮ್ಗೆ ಅದೊಂದು ಒಂದು ಮಹಿಮೆದ್ದು ಒಂದು ಪದ್ಯ ರೂಪದಲ್ಲಿ ಮುಂದಿನ ಭಾಗದಲ್ಲಿ ಹಾಕೇನೆ. ಈ ಶ್ರೀಚಕ್ರದ ಮಹಿಮೆ ಏನು ಸ್ತುತಿಯ ಬಗ್ಗೆ ಅಂತ ಹೇಳಿ ಕೇಳಾರ. ಇದ್ರ ಮೊದಲು ಪೀಠಿಕೆ ಹೇಳೇನಿ ಇದ್ರ ಬಗ್ಗೆ. ಶ್ರೀಚಕ್ರ ಅಂದ್ರೆ ಏನು, ದೇವಿನ ಯಾಕೆ ಆರಾಧನೆ ಮಾಡ್ಕೊಂತ, ಅದ್ರ ಸ್ತುತಿಯನ್ನು ಒಂದು ಪದ್ಯ ರೂಪದಲ್ಲಿ ಮುಂದಿನ ವಿಡಿಯೋದಲ್ಲಿ ಹಾಕೇನಿ. ನೀವೆಲ್ಲರೂ ನೋಡ್ಕೋಬಹುದು. ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೂ ಇರುತ್ತೆ. ಅದನ್ನ ನೀವು ಬರೀ ಹಚ್ಕೊಂಡು ಕೇಳಿದ್ರು ಸಾಕು. 62 ನುಡಿಯದ ಅದು. ಅದನ್ನ ಬರೀ ನಮ್ಮ ರೆಕಾರ್ಡ್ ಅನ್ನು ಹಚ್ಕೊಂಡು ಕೇಳಿದ್ರು ಸಾಕು. ಎಲ್ಲರೂ ಪ್ರತಿದಿನ ಶುಕ್ರವಾರಕ್ಕೊಮ್ಮೆ ಹಚ್ಕೊಂಡು ಕೇಳ್ರಿ. ನೀವು ಅಷ್ಟೋತ್ತರ ಪೂಜೆ ಮಾಡ್ಕೋಬಹುದು. ಎಷ್ಟು ಸಾಧ್ಯವೋ ಅಷ್ಟು ಮಾಡಿ ಕೃತಾರ್ಥರಾಗೋಣ, ನಾವು ಪುಣ್ಯ ಭಾಗ್ಯಗಳಾಗೋಣ. ಈ ಒಂದೆರಡು ವಾಕ್ಪುಷ್ಪಗಳನ್ನು ಪ್ರೇಕ್ಷಕರು ಕೇಳಿದ್ದಕ್ಕೆ ಶ್ರೀಚಕ್ರದ ಮಹಿಮೆ ಯಥಾಮತಿ ಯಥಾಶಕ್ತಿ ನಾನು ತಿಳಿದಷ್ಟು ಹೇಳೀನಿ. ಅದಕ್ಕೋಸ್ಕರ ಈ ಒಂದೆರಡು ವಾಕ್ಪುಷ್ಪಗಳನ್ನು ಭಗವಂತನ ಒಂದು ಚರಣಾರವಿಂದಗಳ ಅರ್ಪಣೆ ಮಾಡ್ತಾ ಮಂಗಲ ಹಾಡ್ತೀನಿ. ಶ್ರೀಕೃಷ್ಣ ಅರ್ಪಣ ಮಸ್ತು. ಧನ್ಯವಾದ ಅಂಬುಜಾ ಜೋಶಿ ಅವರೇ. ಹಾಗಾದ್ರೆ ಪೂರ್ತಿ ವಿವರವಾಗಿ ತಿಳಿಸಿದ್ದಕ್ಕೆ ಬಹಳ ಧನ್ಯವಾದ. ಈ ಶ್ರೀಚಕ್ರ ಹಾಗಾದ್ರೆ ಸ್ಥಾಪನೆ ಆಗಿದ್ದು ಮಧುರೈಯಲ್ಲಿ, ಮಧುರೈ ಮೀನಾಕ್ಷಿ ದೇವಸ್ಥಾನದಲ್ಲಿ. ಎಲ್ಲಾ ಕಡೆಗೂ ದೇವಿ ದೇವಸ್ಥಾನ. ಬಹಳ ಇಂಟ್ರೆಸ್ಟಿಂಗ್ ಆಗಿತ್ತು. ತುಂಬಾ ಧನ್ಯವಾದ. ಬಹಳ ಚೆನ್ನಾಗಿ ವಿವರಣೆಯನ್ನು ಕೊಟ್ಟಿದ್ದೀರಾ. ಧನ್ಯವಾದ.